ಸುವಿದ್ಯಾ, ಬಾ ಇಲ್ಲಿ ಕರೆದಳು. ಬಂದ ಸುವಿದ್ಯೆ ತಲೆ ತಗ್ಗಿಸಿ ನಿಂತಾಗ ಮುಗ್ಧೆ ಎನಿಸಲಿಲ್ಲ. ಪದೇ ಪದೇ ನೀನು ಶಾಸ್ತ್ರಿಗಳ ಮನೆಗೆ ಯಾಕೆ ಹೋಗ್ತಿ? ಎಂದಾದ್ರೂ ಒಮ್ಮೆ ಹೋದ್ರೆ ಸರಿ, ಇನ್ಮೇಲೆ ಹೋಗ್ಬೇಡ ಬುದ್ಧಿ ಹೇಳಿದಳು. ಇದು ಅವಳ ಮನಕ್ಕೆ ನಾಟಿದಷ್ಟು ದೂರಕ್ಕೆ ಹೋಗಿದ್ದಾಳೆಂದು ಅರಿವಾಗಿದ್ದು ವಾರದ ಬಳಿಕವೇ. ಸಿರಸಿರ ಹತ್ತುಕೊಂಡು ಕಣ್ಣೀರೊರೆಸಿಕೊಂಡು ಹೋದ ಸುವಿದ್ಯಾ ಗುಣಗುತ್ತಿದ್ದುದು ಕೇಳಿಸಿದರೂ ವಿಚಾರಿಸಲು ಹೋಗಲಿಲ್ಲ. ತಾಯಿ ಮಗಳ ಮಧ್ಯೆ ಒಂದಿಷ್ಟು ವಿಚಾರ ವಿನಿಮಯ ನಡೆಯುತ್ತಿದ್ದರೂ ಸಂಧ್ಯಾ ಕಿವುಡಳಾಗಿದ್ದಳು. ಇಲ್ಲಿಗೆ ಮನೆಯವರನ್ನು ಕರೆತಂದರೆ ಕೆಲವು ಕಾಲವಾದರೂ ಅವರುಗಳು ನೆಮ್ಮದಿಯಾಗಿ ಇರಿಸಬೇಕೆನ್ನೋ ನಿರ್ಧಾರ ಬರೀ ಹುಸಿ ಎನಿಸಿತು. ಮರುದಿನ ಕಾನ್ವೆಂಟ್ಗೆ ರಾಘವೇಂದ್ರನನ್ನು ಕರೆದೊಯ್ದಾಗ ಇನ್ನೊಂದು ಮಾತಾಡದೆ ಸೇರಿಸಿಕೊಂಡರು. ಇಷ್ಟು ಸುಲಭವಾಗುತ್ತಿದೆ ಎಂದರೆ ಅಂದುಕೊಂಡಿರಲಿಲ್ಲ. ಫೀಸು ದುಬಾರಿ, ಯೂನಿಫಾರ್ಮ್, ಶೂಸು ಇಂಥ ಖರ್ಚುಗಳೆಲ್ಲ ಇತ್ತು. ಇದೊಂದು ಹೆಚ್ಚಿನ ಖರ್ಚನ್ನು ಹೇಗೆ ನಿಭಾಯಿಸೋದು? ಏನೇನೂ ಅರ್ಥವಾಗಲಿಲ್ಲ. ಮಾರ್ಟಿನಾ ಸಿಕ್ಕಾಗ ಕುತ್ತಿಗೆಯಲ್ಲಿದ್ದ ಚೈನನ್ನು ತೆಗೆದು ಅವಳ ಕೈಲಿ ಇಟ್ಟು, ಪ್ಲೀಸ್, ಇದ್ನ ಏನು ಮಾಡ್ತೀಯೋ, ನಂಗಂತೂ ಹಣ ಬೇಕು. ನಮ್ ರಾಘುಗೆ ಕಾನ್ವೆಂಟ್ನಲ್ಲಿ ಸೀಟು ಸಿಕ್ಕಿದೆ. ಹೇಗೋ ಫೀಸು ಕಟ್ಟಿದ್ದಾಯ್ತು. 3 ಸೆಟ್ ಯೂನಿಫಾರ್ಮ್, ಶೂಸು, ಸಾಕ್ಸು, ಬುಕ್ಸು, ಬ್ಯಾಗ್ ಅಂತ ಖರ್ಚುಗಳೆಲ್ಲ ಇದೆ. ಕೈಯಲ್ಲಿ ಏನೇನೂ ಉಳಿದಿಲ್ಲ. ಪಿಸುಧ್ವನಿಯಲ್ಲಿ ತೋಡಿಕೊಂಡಳು. ಅಂಗೈಲಿದ್ದ ಚೈನ್ ಕಡೆ ನೋಡಿದ ಸಿಸ್ಟರ್ ಮಾರ್ಟಿನಾ, ಇಷ್ಟೆಲ್ಲ ಕಷ್ಟ ಯಾಕೆ? ಆರಾಮಾಗಿ ಸರ್ಕಾರಿ ಶಾಲೆಗೆ ಸೇರಿಸಿ ಬಿಡ್ಬೋದಿತ್ತು. ಅಂತೂ ಇಷ್ಟು ಲೇಟಾದ್ರೂ ಸೀಟು ಕೊಟ್ಟಿದ್ದಕ್ಕೆ ಯಾರಿಂದ ರೆಕಮೆಂಡೇಶನ್ ತಗೊಂಡೆ? ಈ 2 ಪ್ರಶ್ನೆಗೂ ನಿಧಾನವಾಗಿ ಉತ್ತರಿಸ್ತೀನಿ ಪ್ಲೀಸ್. ದುಡ್ಡಿನದು ಮಾತ್ರ ಅರೇಂಜ್ ಮಾಡು. ಆಫೀಸ್ ರೂಮ್ಗೆ ಹೋಗ್ಬರ್ತೀನಿ. ಹೊರಟೇ ಬಿಟ್ಟಳು. ಸಂಧ್ಯಾ ಓದುತ್ತಲೇ ನೋಡಿದಳು. ಇವಳು ಹಬ್ಬಿದ ರೂಮರ್ ದಟ್ಟವಾಗಿತ್ತು. ಕೆಲವೇ ದಿನಗಳಲ್ಲಿ ಡಾಕ್ಟರ್ ಸುಧಾಕರ್ ಸಂಧ್ಯಾ ವಿವಾಹವಾಗಿ ಬಿಡುವವರೆಗೆ ಬಂದು ನಿಂತಿತು. ಸರವನ್ನು ಡಾಕ್ಟರ್ ಸುಧಾಕರ್ನ ಕೈಗಿಟ್ಟು ಹಣ ತರಿಸುವುದೆಂದು ನಿರ್ಧರಿಸೋಕೆ ಮತ್ತೊಂದು ಕಾರಣವಿತ್ತು. ಸಂಧ್ಯಾಳ ಮನೆಯ ಪರಿಸ್ಥಿತಿ ತಿಳಿದು ಡಾಕ್ಟರ್ ನಂದಿನಿ ತಂದೆಯ ಆಫರ್ಗೆ ಒಪ್ಪಿಕೊಳ್ಳಲಿ ಅಂದು ಅವಳ ಒಳ ಮನಸ್ಸು ಒತ್ತಾಯಿಸುತ್ತಿತ್ತು. ಇದು ಅಸೂಯೆಯ ಇನ್ನೊಂದು ಮುಖಾನೋ? ಹುಚ್ಚು ಮನಸ್ಸಿಗೆ 10 ಮುಖಗಳು. ಸಿಸ್ಟರ್ ಮಾರ್ಟಿನಾ ಗುಣಗಿಕೊಂಡು ಆಪರೇಷನ್ ಥಿಯೇಟರ್ನತ್ತ ಹೋದಳು. ಮಧ್ಯಾಹ್ನ ಲಂಚ್ ಸಮಯದಲ್ಲಿ ಡಾಕ್ಟರ್ ಸುಧಾಕರ್ ಬಂದು ಯಾರಿಗೋ ಫೋನ್ ಮಾಡುತ್ತಿದ್ದುದು, ನಿನ್ನ ತಮ್ಮನ್ನ ಸೇರಿಸಿ ಆಯ್ತು, ಸುಮ್ನೆ ಡಿಸಿಪ್ಲಿನ್ ಅಂತ ವಿದ್ಯಾರ್ಥಿಗಳ ಪ್ರಾಣ ತಿಂತಾರೆ, ಅದೊಂದು ಮಾತನ್ನ ಸೇರಿಸಿದ್ದ. ಈಗಾಗಲೇ ಅವಳ ಕುತ್ತಿಗೆಯಲ್ಲಿ 1 ಎಳೆ ಚೈನ್ ಅವನ ಜೇಬಲ್ಲಿತ್ತು. ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಸಹ ಹಸನ್ಮುಖಿಯಾಗಿ ಕಾಣುವ ಈ ಗುಣ ಅವನಿಗಿಷ್ಟವಾಯಿತು. ಆಯ್ತು ಸರ್, ನಿಮ್ಗೆ ಹೇಗೆ ಕೃತಜ್ಞತೆ ತಿಳಿಸೋದಂತ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಸಲ ಆ ಕಾನ್ವೆಂಟ್ಗೆ ಅಲಿದಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಕೃತಜ್ಞತೆ ತುಂಬಿ ಹೇಳುವ ವೇಳೆಗೆ ಡಾಕ್ಟರ್ ನಂದಿನಿ ತನ್ನ ಬಾಬ್ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ಬಂದು ಇವಳೆಡೆ ಉರಿ ನೋಟ ಬೀರಿ, 6ನೇ ನಂಬರ್ ಬೆಡ್ ಪೇಷಂಟ್ ಬಗ್ಗೆ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಬೇಕು ಕರೆದೊಯ್ದಳು. ಏನಾಗಿದೆ ಡಾಕ್ಟರ್? ನಂದಿನಿಗೆ ಕೆಂಗಣ್ಣು ಬಿಡುವಂತ ತಪ್ಪೆ ನಾನೇನು ಮಾಡಿದ್ದೇನೆ? ಈ ಪ್ರಶ್ನೆಯನ್ನು ತನ್ನ ಮೆದುಳಿನಿಂದ ಪಕ್ಕಕ್ಕೆ ಸರಿಸಿ ಕೆಲಸದಲ್ಲಿ ಮಗ್ನಳಾದಳು. ಬಂದ ಸಿಸ್ಟರ್, ಮೇಡಮ್ ಕರೀತಾ ಅವ್ರೆ, ರೆಸ್ಟ್ ರೂಮ್ನಲ್ಲಿದ್ದಾರೆ, ಕಳಿಸಿ. ತಾನು ಅಲ್ಲಿ ಉಳಿದುಕೊಂಡಳು. ಕುತ್ತಿಗೆಗೆ ಹಾರ ಹಾಕಿಕೊಂಡ ಡಾಕ್ಟರ್ ಸುಧಾಕರ್ ಬರುತ್ತಿದ್ದವನು ನಿಂತು, ಸ್ವಲ್ಪ ಸ್ಪೆಷಲ್ ವಾರ್ಡ್ನಲ್ಲಿರೋ ಪೇಷಂಟ್ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಬಿಡು. ನನಗೆ ಹೊರಗೆ ಹೋಗೋದಿದೆ. ಅದು ನನ್ನ ಪರ್ಸನಲ್ ಕೇಸ್, ಮರ್ತು ಬಿಡ್ಬೇಡ. ಅಷ್ಟು ಹೇಳುವ ಹೊತ್ತಿಗೆ ಬರುತ್ತಿದ್ದ ಡಾಕ್ಟರ್ ಅನುರಾಧ ಒಂದು ತರಹ ನೋಡಿದರು. ವಿಷಯ ಆಕೆಯ ಕಿವಿಯವರೆಗೂ ಹೋಗಿತ್ತು. ಸಂಧ್ಯಾಳ ಬಗ್ಗೆ ಕರುಣೆ ಇದ್ದರೂ ಡಾಕ್ಟರ್ ಸುಧಾಕರ್ ಅವಳ ಪ್ರೇಮದಲ್ಲಿ ಬೀಳುವುದಾಗಲಿ ವಿವಾಹವಾಗುವುದಾಗಲಿ ಇಷ್ಟವಿರಲಿಲ್ಲ. ಚಲನಚಿತ್ರಗಳಂತೆ, ಕಾದಂಬರಿಗಳಂತೆ ಒಬ್ಬ ಬಡ ಹುಡುಗಿ, ಅಷ್ಟೇನು ವಿದ್ಯಾಭ್ಯಾಸವಿಲ್ಲದ ಒಬ್ಬ ಹೆಣ್ಣು, ಒಬ್ಬ ಶ್ರೀಮಂತನ ಡಾಕ್ಟರ್, ಇಂಡಸ್ಟ್ರಿಯಲಿಸ್ಟ್ ಅಂದವರನ್ನು ಒರೆಸುವುದು ಸರಿ ಕಂಡಿರಲಿಲ್ಲ. ಬಿರುಸಾಗಿ ಮುಂದಕ್ಕೆ ಹೋದ ಡಾಕ್ಟರ್ ಸುಧಾಕರ್ ಮೇಡಮ್ಗೆ ಏನೋ ಹೇಳಿ ಮುಂದಕ್ಕೆ ಹೋಗಿಬಿಟ್ಟ. ವಿನಯದಿಂದ ಡಾಕ್ಟರ್ ಅನುರಾಧ ಮುಂದೆ ಹೋಗಿ ನಿಂತಾಗ, ಬಾ ಸಂಧ್ಯಾ ಎಂದು ಜೊತೆಯಲ್ಲಿ ರೂಮಿಗೆ ಕರೆದೊಯ್ದರು. ಸಂಧ್ಯಾ ಅವರ ಕೋಟು ಬಿಚ್ಚಿಸಿ ಹ್ಯಾಂಗರ್ಗೆ ಹಾಕಿ ಫ್ರಿಡ್ಜ್ನಿಂದ ಹಣ್ಣಿನ ರಸ ತೆಗೆದು ಡಾಕ್ಟರ್ ಅನುರಾಧ ಮುಂದಿಟ್ಟು, ರಾಘುಗೆ ಕಾನ್ವೆಂಟ್ನಲ್ಲಿ ಸೀಟು ಸಿಕ್ತು ಅಂದ ಕೂಡಲೇ ಆಕೆ ಗಂಭೀರವಾಗಿ ಸಂಧ್ಯಾ ಮುಖ ನೋಡಿ ಏನೇನೋ ಮಾತಾಡ್ಕೋತಾ ಇದ್ದಾರೆ. ವಿಷಯ ನನ್ನ ಕಿವಿಯವರೆಗೂ ಕೂಡ ಬಂತು. ಡಾಕ್ಟರ್ ನಂದಿನಿ ತಂದೆ ಮಗಳನ್ನ ಡಾಕ್ಟರ್ ಸುಧಾಕರ್ಗೆ ಕೊಟ್ಟು ವಿವಾಹ ಮಾಡು ವಿದೇಶಕ್ಕೆ ಕಳಿಸ್ತಾರಂತೆ. ಅದಕ್ಕೆ ಸುಧಾಕರ್ ಕೂಡ ಒಪ್ಕೊಂಡಿದ್ದಾನಂತೆ. ವಯಸ್ಸು, ರೂಪ ಎರಡೂ ಇದೆ. ಕೆಲವರು ಆಸೆಯಿಂದ ಬಳಸಿಕೊಳ್ಳೋಕೆ ಮಾತ್ರ ಇಷ್ಟಪಡುತ್ತಾರೆ. ಅದನ್ನ ನಿನ್ನ ಪ್ರೇಮ ಅಂತ ತಿಳಿದು ಕನಸು ಕಾಣೋಕೆ ಹೋಗ್ಬೇಡ. ನಿನ್ನ ಫ್ಯಾಮಿಲಿ ನಿನ್ನನ್ನೇ ನಂಬಿಕೊಂಡಿದೆ. ಬುದ್ಧಿ ಹೇಳಿ.
ಮೊದಲು ಅರ್ಥವಾಗದಿದ್ದರೂ ಮಾರ್ಟಿನಾ ಮತ್ತು ಬೇರೆ ಸಿಸ್ಟರ್ಗಳ ನಗು, ಡಾಕ್ಟರ್ ನಂದಿನಿಯ ಸಿಡಿಮಿಡಿ ಕೋಪಕ್ಕೆ ಡಾಕ್ಟರ್ ಅನುರಾಧ ಒಂದು ರೂಪ ಕೊಟ್ಟಿದ್ದು ಅನುಕೂಲವಾಯಿತು. ಇಷ್ಟರಲ್ಲೇ ನನ್ ಮದ್ವೆ ಅಂತ ಸಿಸ್ಟರ್ ಮಾರ್ಟಿನಾಗೆ ಹೇಳಿದೆಯಂತೆ. ಅಂತ ಕನಸೆಲ್ಲ ಡಾಕ್ಟರ್ ಸುಧಾಕರ್ ಬಗ್ಗೆ ನೀನು ಇಟ್ಕೋಬೇಡ, ಸ್ವಲ್ಪ ಕಟುವಾಗಿಯೇ ಹೇಳಿದರು. ಡಾಕ್ಟರ್ ಅನುರಾಧ ಒಮ್ಮೆಲೆ ಪಾತಾಳಕ್ಕೆ ದೂಡಿದಂತಾಯಿತು. ಅವಳಿಗೆ ಡಾಕ್ಟರ್ ಸುಧಾಕರ್ ಬಗ್ಗೆ ಇದ್ದಿದ್ದು ಗೌರವ, ಅಭಿಮಾನ ಮಾತ್ರವೆಂದು ಹೇಳಿದರೂ ಯಾರೂ ನಂಬಲಾರರು. ನನ್ನ ವಿವಾಹ ಫಿಕ್ಸ್ ಆಗಿರೋದು ನಿಜ, ಆದ್ರೆ ಗಂಡು ಡಾಕ್ಟರ್ ಸುಧಾಕರ್ ಅಲ್ಲ ಎಂದಳು ಚುರುಕಾಗಿ. ಡಾಕ್ಟರ್ ಅನುರಾಧ ಮುಖ ಅರಳಿತು. ಗುಡ್, ಬೇಗ ನಿನ್ನ ಮದುವೆ ಆದ್ರೆ ಈ ರೂಮರ್ಗಳೆಲ್ಲ ತಣ್ಣಗಾಗುತ್ತೆ. ಡೋಂಟ್ ವರಿ ಎಂದು ಹಣ್ಣಿನ ರಸ ಗ್ಲಾಸ್ ಎತ್ತಿಕೊಂಡು ಹೊರಗೆ ಬಂದಳು ಸಂಧ್ಯಾ. ನರ್ಸಿಂಗ್ ಹೋಮ್ನಿಂದ ಹಿಂದಿರುಗುವಾಗ ಒಂದಿಷ್ಟು ತರಕಾರಿ ಒಯ್ದಳು. ರಸ್ತೆ ಬದಿಯ ತರಕಾರಿ ಅಂಗಡಿಯ ಬಳಿಯಲ್ಲಿ ಸ್ಕೂಟಿ ನಿಲ್ಲಿಸಿ ಅತ್ತ ಹೋದಾಗ ಅಲ್ಲೇ ಪಕ್ಕದಲ್ಲಿ ಸುವಿದ್ಯೆ ಮತ್ತು ಶಾಸ್ತ್ರಿಗಳ ಮಗ ನಿಂತು ನಗೆ ಚಟಕಿಗಳನ್ನು ಹಾರಿಸುತ್ತಿದ್ದರು. ಅವರ ಸನಿಹ ಲೆಕ್ಕ ಹಾಕಿದರೆ ತುಂಬಾ ದೂರ ಹೋಗಿದ್ದಾರೆನಿಸಿತು. ತರಕಾರಿಯವಳು ಕೂಗು ಕೂಡ ಕೇಳದಷ್ಟು ಕಿವುಡಳಾಗಿದ್ದಳು ಸಂಧ್ಯಾ. ಇತ್ತದರಿ ಅತ್ತ ಪುಲಿ, ಇದರಲ್ಲಿ ಅವಳ ನಿರಪರಾಧಿ, ಆದರೆ ಶಿಕ್ಷೆ ಅವಳಿಗೆ. ಹಾಕಿದ ತರಕಾರಿಯನ್ನು ಎತ್ತಿಕೊಂಡು ಪೆಟ್ರೋಲ್ ಇಲ್ಲದ ಸ್ಕೂಟಿಯನ್ನು ತಳ್ಳಿಕೊಂಡು ಮನೆ ತಲುಪಿದಾಗ ಆಯಾಸವಾಗಿತ್ತು. ಅಮ್ಮ, ಸುವಿದ್ಯೆಯಲ್ಲಿ ಶಾಸ್ತ್ರಿಗಳ ಅಕ್ಕನ ಮಗಳು ಬಂದಿದ್ದಳಂತೆ. ಅವಳೇನೋ ಕುಬುಸ್ತ ಬಟ್ಟೆ ತರ್ಬೇಕಂತ ಅಂದ. ಇವಳು ಜೊತೆಗೆ ಹೋದ್ಲು. ದುಡ್ಡಿನ ಜನ, ವಿಪರೀತ ಕೊಳ್ಳೋದೇನಾದ್ರೂ ಇತ್ತೇನೋ. ಬೆಳಗ್ಗೆ 10ಕ್ಕೆ ಹೋದವಳು ಇನ್ನೂ ಬಂದಿಲ್ಲ ಅಂದರು. ಇಂತಹ ಅಪ್ಪಟ ಸುಳ್ಳನ್ನು ಹೇಳುವ ಧೈರ್ಯ ಅವಳಿಗೆ ಹೇಗೂ ಬಂತೆಂಬುದನ್ನು ತಿಳಿಯಲಿಲ್ಲ. ಸತ್ಯ ತಿಳಿಯಬೇಕೆಂದು ಶಾಸ್ತ್ರಿಗಳ ಮನೆಗೆ ಬಂದಾಗ ದಂಪತಿಗಳು ಮಾತನಾಡುತ್ತಾ ಹೊರಜಗುಲಿಯ ಮೇಲೆ ಕೂತಿದ್ದವರು ದೇಶಾವರಿ ನಗೆ ಬೀರಿದರು. ಅಪರೂಪಕ್ಕೆ ಬಂದೆ, ಇನ್2 ತಿಂಗಳಲ್ಲಿ ಮದುವೆ ಮಾಡ್ಕೋತೀನಿ ಅಂತ ಹೇಳಿದೆಯಂತೆ. ಆ ವರನ ಜೊತೆ ಮತ್ತೆರಡು ವರಗಳ ವಿವರಗಳನ್ನು ನಿಂಗಾಗಿ ತೆಗೆದು ಇರಿಸಿದ್ದೀನಿ, ಶಾಸ್ತ್ರಿಗಳು ಹೇಳಿದರು. ಎಲ್ಲಿ ಬಂದರೂ ಮದುವೆ, ಪ್ರೇಮ ಇಂಥ ವಿಷಯಗಳಿಗೆ ಬೆನ್ನತ್ತಿ ಭೂತದಂತೆ ಕಾಣುತ್ತಿತ್ತು. ಯಾಕಿವರಿಗೆಲ್ಲ ಅರ್ಥವಾಗದು? ಕೂಗಿ ಹೇಳಬೇಕೆನಿಸಿತು. ಆದರೆ ಪ್ರಯೋಜನವಿಲ್ಲವೆಂದು ಅವಳಿಗೆ ಗೊತ್ತು. ಇರ್ಲಿ. ಅಲ್ಲಿ ಜಗುಲಿಯ ಮೇಲೆ ಕೂತ ಸಂಧ್ಯಾ, ನಮ್ಮ ಸುವಿದ್ಯೆಗೂ ಒಂದು ಸಂಬಂಧ ನೋಡಿ. ಅವಳಿಗೆ ಓದಿನ ಬಗ್ಗೆ ಅಕ್ಕರೆ ಕಮ್ಮಿ ಆಗಿದೆ. ತಾನು ಫೇಲಾದ ವಿಷಯನ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೂ ಬೇಗ ವಿವಾಹ ಮಾಡಿಬಿಡುವ ಮನಸ್ಸಿದೆ ಎಂದಳು ನಿಧಾನವಾಗಿ. ಮೊದಲು ನಿನ್ನ ವಿವಾಹವಾಗಲಿ. ನೀನು ಕನ್ಯೆಯಾಗಿದ್ದುಕೊಂಡು ತಂಗಿಗೆ ವರಾನ್ವೇಷಣೆ ಮಾಡೋದು ಸರಿ ಕಾಣೋಲ್ಲ. ಅದಕ್ಕೆ ನಿನ್ನ ತಾಯಿ ತಂದೆಯರು ಒಪ್ಪಿಗೆ ಕೊಡಲ್ಲ. ಶಾಸ್ತ್ರಿಗಳು ಒಂದೇ ಮಾತಿನಲ್ಲಿ ಆ ವಿಷಯವನ್ನು ತಳ್ಳಿ ಹಾಕಿದರು. ಮಾತಿನ ಮಧ್ಯೆ ಶಾಸ್ತ್ರಿಗಳ ಮನೆಗೆ ಯಾವ ನೆಂಟರಿಷ್ಟರೂ ಬಂದಿಲ್ಲವೆಂದು ತಿಳಿಯಿತು. ಕಾಲೆಳೆಯುತ್ತಾ ಮನೆಗೆ ಬಂದಾಗ ಸುವಿದ್ಯಾ ಸಿನಿಮಾ ಹಾಡು ಗುನುಗುಸುತ್ತಿದ್ದಳು. ಸಂಧ್ಯಾನ ನೋಡಿ ಅಡಿಗೆ ಮನೆಗೆ ಹೋದಳು. ರಾತ್ರಿ ಊಟದ ನಂತರ ಸುವಿದ್ಯನ ಒಂಟಿಯಾಗಿ ಹೊರಗೆ ಕರೆದೊಯ್ದು ಎಲ್ಲಿಗೆ ಹೋಗಿದ್ದೆ ಕೇಳಿದಳು. ಅವಳು ತಬ್ಬಿಬ್ಬಾದರೂ ಧೈರ್ಯಸ್ಥೆ. ಶಾಸ್ತ್ರಿಗಳ ಮಗನ ಜೊತೆಗೆ ಸಿನಿಮಾಗೆ ಹೋಗಿದ್ದೆ. ಇಡೀ ದಿನ ಅಮ್ಮ ತಮ್ಮ ಗತ ವೈಭವದ ನೆನೆಸಿಕೊಂಡು ಕೊರಗ್ತಾ ಇರ್ತಾರೆ. ಇಲ್ಲ ಮದ್ವೆ ವಯಸ್ಸು ಎಲ್ಲಿ ದಾಟಿ ಹೋಗುತ್ತಂತ ಗೋಳಾಡ್ತಾ ಇರ್ತಾರೆ. ಇದ್ನೇ 24 ಗಂಟೆ ಕೇಳಿದ್ರೆ ನಂಗೆ ಹುಚ್ಚಿಡಿಯುತ್ತೆ, ಅಸಹನೆಯಿಂದ ನುಡಿದಳು. ಅದಕ್ಕೋಸ್ಕರ ಶಾಸ್ತ್ರಿಗಳ ಮಗನ ಜೊತೆ ಸಿನಿಮಾಗೆ ಹೋಗ್ತೀಯಾ? ಅಮ್ಮ ಅಪ್ಪನಿಗೆ ತಿಳಿದ್ರೆ ಗತಿ ಏನು? ಮುಂದೆ ನಿನ್ನ ಭವಿಷ್ಯ ಏನಾಗಬಹುದು? ಅವೆಲ್ಲ ಬೇಡ. ಪರೀಕ್ಷೆಗೆ ಕಟ್ಟಿ ಶ್ರದ್ಧೆಯಿಂದ ಓದಿ ಪಾಸು ಮಾಡಿಕೊಂಡ್ರೆ ಕಾಲೇಜಿಗೆ ಸೇರ್ಕೋಬಹುದು, ತಾಳ್ಮೆಯಿಂದ ಬುದ್ಧಿ ಹೇಳಿದಳು ಸಂಧ್ಯಾ. ನಂಗೆ ಓದೋ ಇಂಟ್ರೆಸ್ಟ್ ಇಲ್ಲ. ಫೇಲ್ ಆದ ಮಾರ್ಕ್ ಕಾರ್ಡ್ ನೋಡಿದ್ಯಾ? 10ಕ್ಕಿಂತ ಹೆಚ್ಚು ಯಾವ ಸಬ್ಜೆಕ್ಟ್ನಲ್ಲೂ ಬಂದಿಲ್ಲ. ಈ ಜನ್ಮದಲ್ಲಿ 100 ಸಲ ಕಟ್ಟಿದ್ರು ನಾನು SSLC ಪಾಸು ಮಾಡೋಲ್ಲ. ಸುಮ್ನೆ ಕಾಸು ಯಾಕೆ ದಂಡ ಮಾಡ್ಕೋತೀಯ? ತೆರೆದ ಮನಸ್ಸಿನಿಂದ ನುಡಿದಳು. ಸಂಧ್ಯೆಗೆ ದಿಕ್ಕು ತೋಚದಂತಾಯಿತು. ಸುವಿದ್ಯೆ ಯಾರ ಬುದ್ಧಿಯನ್ನು ಕೇಳುವ ಸ್ಥಿತಿಯಲ್ಲಿಲ್ಲವೆಂದು ಮನಗಂಡು ಒಂದು ನಿರ್ಧಾರಕ್ಕೆ ಬಂದಳು. ಅಂದು ಅನುರಾಧ ನರ್ಸಿಂಗ್ ಹೋಮ್ ಸಂಚಲನ ಸುದ್ದಿ. 4 ದಿನ ರಜೆ ಪಡೆದು ಹೈದರಾಬಾದ್ಗೆ ಹೋಗಿದ್ದ ಸಂಧ್ಯೆ ಬರುವ ಕುತ್ತಿಗೆಯಲ್ಲಿ ಕರಿಮಣಿ ಹಾಕಿಕೊಂಡು ಬಂದಿದ್ದಳು. ಹಣೆಗೆ ಹಚ್ಚುವ ಸ್ಟಿಕ್ಕರ್ನ ಸೈಜು ಹೆಚ್ಚಿತ್ತು. ಸದಾ ಜಡೆ ಹಾಕುತ್ತಿದ್ದವಳು ಕೂದಲಿಗೆ ಕ್ಲಿಪ್ ಹಾಕುವುದರ ಜೊತೆಗೆ ಬೈತಲೆಗೆ ಸಿಂಧೂರ. ವಾರ್ಡ್ ಬಾಯ್ನಿಂದ ಹಿಡಿದು ಡಾಕ್ಟರ್ ಪರಮೇಶ್ವರ್ವರೆಗೂ ಇದೇ ಮಾತು. ರಿಸೆಪ್ಷನಿಸ್ಟ್ ಸಂಧ್ಯಾಗೆ ಮದುವೆ ಆಗಿದೆ. ಪತ್ತೆ ಕೊಡದಂಗೆ ತಾಳಿ ಬಿಗಿದುಕೊಂಡು ಬಂದಿದ್ದಾಳೆ. ಪ್ರತಿಯೊಬ್ಬರೂ ಅವರುಗಳ ಸಂಸಾರಕ್ಕೆ ಅನುಗುಣವಾಗಿ ಮಾತನಾಡಿಕೊಂಡರು. ಐ ಡೋಂಟ್ ಬಿಲೀವ್ ಎಂದರು ಡಾಕ್ಟರ್ ಪರಮೇಶ್ವರ್. ಅವಳನ್ನು ನೋಡುವವರೆಗೂ ಹೆಚ್ಚು ಸಂತೋಷ ತಂದಿದ್ದ ಡಾಕ್ಟರ್ ಅನುರಾಧಗೆ ಡಾಕ್ಟರ್ ನಂದಿನಿಗೆ ಶಾಕ್ ಆಯಿತು. ಆದರೆ ಡಾಕ್ಟರ್ ಸುಧಾಕರ್ 5 ದಿನದಿಂದ ರಜಾ ಹಾಕದೆ ನರ್ಸಿಂಗ್ ಹೋಮ್ಗೆ ಬಂದಿದ್ದು ಒಂದು ಸಮಾಧಾನ. ಮೊದಲು ಬಂದು ಅವಳಿಗೆ ಕಂಗ್ರಾಟ್ಸ್ ಹೇಳಿದ್ದು ಡಾಕ್ಟರ್ ನಂದಿನಿ.
ಯಾಕೆ ಇಷ್ಟೊಂದು ಸರ್ಪ್ರೈಸ್ ಮಾಡಿದೆ? ನಿಂಗೆ ಹಣದ್ದು ಸಮಸ್ಯೆ ಆದರೆ ನಾವೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ವಿ ಎಂದಾಗ ಸಂಧ್ಯಾಳ ಅಭಿಮಾನಕ್ಕೆ ಪೆಟ್ಟು ಬಿತ್ತು. ಇದೊಂದು ವೈಯಕ್ತಿಕ ಕಾರ್ಯಕ್ರಮ, ಬೇರೆಯವರಿಂದ ಸಹಾಯ ಪಡೆದು ಆಚರಿಸಬೇಕೆಂದೇನಿಲ್ಲ, ಅಗತ್ಯ ಇರಲಿಲ್ಲ ಎಂದಳು ಚುಟುಕಾಗಿ. ನೀಳವಾದ ಕೊರಳಲ್ಲಿ ಕರಿಮಣಿಯ ಸರ ಅತ್ಯಂತ ಲಕ್ಷಣವಾಗಿ ಕಾಣುತ್ತಿತ್ತು. ಹರಳುಗಣ್ಣುಗಳಿಗೆ ಕಾಡಿಗೆಯೇ ಸಿಂಗಾರ, ಮುಖದಲ್ಲಿ ತುಂಬು ಮಾಧವತೆ ಅತ್ಯಂತ ಚೆಲುವೆಯಾಗಿ ಕಂಡಳು. ಡಾಕ್ಟರ್ ಅನುರಾಧ ಪ್ರೀತಿಯಿಂದ ಅಧಿಕಾರದಿಂದ ಕೋಪ ಪ್ರದರ್ಶಿಸಿದರು. ಸಂಧ್ಯಾ, ಇದು ಸರಿ ಹೋಗ್ಲಿಲ್ಲ. ಸಿಂಪಲ್ ಮದುವೆ ಆದ್ರೂ ನಮ್ಗೆ ತಿಳಿಸ್ಬೇಕಿತ್ತು. ಅಷ್ಟೊಂದು ಹಡಾವುಡಿಯಾಗಿ ಯಾಕೆ ಮಾಂಗಲ್ಯ ಕಟ್ಟಿಸಿಕೊಂಡೆ? ತರಾಟೆಗೆ ತೆಗೆದುಕೊಂಡರು. ಎಕ್ಸ್ಟ್ರೀಮ್ಲಿ ಸಾರಿ. ಮದುವೆ ಮಾತು ಇದ್ದರೂ ಇಷ್ಟೊಂದು ದಿಢೀರೆಂದು ವಿವಾಹ ಆಗುವ ಉದ್ದೇಶ ಇರಲಿಲ್ಲ. ಅವರು ದುಬೈಗೆ ನೌಕರಿಗಾಗಿ ಹೋಗಲೇಬೇಕಿತ್ತು. ಅವರು ಅಕ್ಕ ಕೇಳಲೇ ಇಲ್ಲ. ದೇವಸ್ಥಾನದಲ್ಲಿ ಮದುವೆ ಮುಗಿಸಿಯೇ ತಮ್ಮನನ್ನು ಫ್ಲೈಟ್ ಹತ್ತಿಸಿದ್ದು. ಇಷ್ಟು ಹೇಳಿದಳು. ಇದನ್ನೇ ಹಲವರ ಬಳಿ ರಿಪೀಟ್ ಮಾಡಿದಳು. ಇಲ್ಲಿ ಎಲ್ಲರ ಊಹಾಪೋಹಗಳ ಎಣಿಕೆಗಳು ಸುಳ್ಳಾಗಿತ್ತು. ಆದರೆ ಮಾರ್ಟಿನಾ ಮಾತ್ರ ಇವಳ ಕೈ ಹಿಡಿದು, ಡಾಕ್ಟರ್ ಸುಧಾಕರ್, ನಿನ್ನ ಮದುವೆ ಲವ್ ಅಫೇರ್ ಇದೆಂತ ತಿಳ್ಕೊಂಡಿದ್ದೆ, ಯಾಕೆ ಹೀಗಾಯ್ತು? ಈ ವಿಷಯ ಡಾಕ್ಟರ್ಗೆ ಗೊತ್ತಾ? ಕೆಳದನಿಯಲ್ಲಿ ಕೇಳಿದಾಗ ಅವಳ ಗಂಟಲಲ್ಲಿ ಪದಗಳೇ ಉರುಳಲು ದಡಬಡಿಸಿದವು. ಇಲ್ಲಪ್ಪ, ಅಸಲು ನಂಗೊತ್ತಿಲ್ಲ. ನನ್ನ ತಂದೆ ತಾಯಿ ಕೂಡ ಗೊತ್ತಿರಲಿಲ್ಲ. ವಿವಾಹ ಮುಗಿಸ್ಕೊಂಡೇ ಹೋಗಬೇಕೆನ್ನೋ ಕರಾರಿಗೆ ಆಕಾಶ್ ಒಪ್ಪಿಕೊಳ್ಳಲೇಬೇಕಾಗಿತ್ತು ಎಂದಳು. ಸಿಸ್ಟರ್ ಮಾರ್ಟಿನಾ ತೀರಾ ಸಪ್ಪಗಾದಳು. ಬಹುಶಃ ಸಂಧ್ಯಾ ಡಾಕ್ಟರ್ ಸುಧಾಕರ್ನ ಪ್ರೀತಿಸದೇ ಇರಬಹುದು, ಆದರೆ ಡಾಕ್ಟರ್ ಸುಧಾಕರ್ ಸಂಧ್ಯಾನ ಪ್ರೀತಿಸ್ತಾ ಇದ್ದಾರೆ ಎನ್ನುವ ಬಗ್ಗೆ ಅನುಮಾನವೇ ಇರಲಿಲ್ಲ. ಮುಂದೇನು? ಇದೊಂದು ದಿನ ಡಾಕ್ಟರ್ ಸುಧಾಕರ್ ರಜೆ ಪಡೆದಿದ್ದ. ನಾನು ತಪ್ಪು ಮಾಡ್ದಂತ ಅನ್ಸುತ್ತೆ. ನೀನು ಬೇರೊಬ್ಬರನ್ನ ಪ್ರೀತಿಸ್ತಾ ಇದ್ದಿದ್ದು ಡಾಕ್ಟರ್ ಸುಧಾಕರ್ಗೆ ತಿಳಿಸ್ಬೇಕಿತ್ತು. ಬಹುಶಃ ನಿನ್ನ ಪ್ರೀತಿಸ್ತಾ ಇದ್ದಾರೆ. ಸಂಧ್ಯಾ ಹಿಡಿದ ಕೈಯನ್ನು ಅದುಮಿದಳು. ಸಪ್ತಸಾಗರಗಳು ಅವಳೆದೆಯಲ್ಲಿ ಉಕ್ಕಿ ಹರಿದವು. ಆದರೆ ಹೊರನೋಟಕ್ಕೆ ತಣ್ಣಗಿದ್ದಳು. ಡಾಕ್ಟರ್ ಸುಧಾಕರ್ ಸರಳ, ಆತ್ಮೀಯ ವ್ಯಕ್ತಿ. ರಾಘುನ ಕಾನ್ವೆಂಟ್ಗೆ ಸೇರಿಸಲು ಸಹಾಯ ಮಾಡಿದ್ದ. ಅಂತರ ಇಟ್ಟುಕೊಳ್ಳದೆ ಸರಳವಾಗಿ ಹರಟುತ್ತಿದ್ದ. ತನ್ನ ಓದನ್ನು ತಾನೇ ತಮಾಷೆ ಮಾಡಿಕೊಳ್ಳುತ್ತಿದ್ದ. ಹಾಗೇನೂ ಇರ್ಲಾರ್ದು. ಡಾಕ್ಟರ್ ನಂದಿನಿ ಅಂತ ಹೆಣ್ಣು ಬಗ್ಗೆ ಕೈ ಮುಗಿಯೋ ವ್ಯಕ್ತಿ ನನ್ನನ್ನು ಪ್ರೇಮಿಸೋ ಸಾಧ್ಯ ಇದೆಯಾ? ಮಾರ್ಟಿನಾ, ಇಂಥ ಮಾತನ್ನು ಯಾರ ಮುಂದೆನೂ ಆಡೋದು ಬೇಡ ಎಂದು ಭರವಸೆ ಪಡೆದುಕೊಂಡು ನಂತರವೇ ಅಲ್ಲಿಂದ ಸರಿದಿದ್ದು. ಕತ್ತಿನಲ್ಲಿ ಮಾಂಗಲ್ಯ ಬಿದ್ದ ಮೇಲೆ ನೋಡುವವರ ದೃಷ್ಟಿ ಬದಲಾಗಿದೆ ಎಂದು ಅವಳ ಅರಿವಿಗೆ ಬಂತು. ಅಮ್ಮನ ಮಾತು ಸತ್ಯವಾದರೂ ವಿಕೋಪಕ್ಕೆ ಹೋಗುವಂತೆ ಶಾರದಮ್ಮ 10 ರಂಪ ಮಾಡಿದಾಗ ಶ್ರೀಪತಿಯವರೇ ಸಮಾಧಾನಗೊಳಿಸಿದ್ದರು. ಒಬ್ಳೆ ಅಕ್ಕ ಬ್ಯಾಂಕ್ ಅಧಿಕಾರಿ, ಹುಡುಗ ಇಂಜಿನಿಯರ್ ಕೆಲ್ಸಕ್ಕೆ ದುಬೈಗೆ ಹೋಗಿದ್ದಾನೆ. ಇಂಥ ಗಂಡನ ಹುಡುಕೊಂಡು ನಿನ್ನ ಹಣೆಯಲ್ಲಿ ಬರ್ದಿದ್ದು ಇರ್ಲಿಲ್ಲ. ಇಂಥ ಯಾವುದೇ ಹಿನ್ನೆಲೆ ಇಟ್ಕೊಂಡು ಸಂಧ್ಯಾ 1-2 ತಿಂಗಳಲ್ಲಿ ವಿವಾಹವಾಗ್ತೀನಿ ಭರವಸೆ ಕೊಟ್ಟಿದ್ದು. ಯಾವುದೇ ಧಾವಂತವಿಲ್ದೆ ಹಿರಿ ಮಗಳನ್ನ ವಿವಾಹ ಮುಗಿಯಿತು. 3 ವರ್ಷ ಬೇಗ ಕಳ್ದು ಹೋಗುತ್ತೆ. ಅವರಿಬ್ರು ಸಂಸಾರ ಮಾಡೋದ್ನ ನೋಡುವಂತೆ. ಅಷ್ಟಿಷ್ಟು ಶಾರದಮ್ಮ ಸಮಾಧಾನಗೊಂಡ್ರು. ತಾವು ಓಡಾಡಿ ಮಗಳು ಮದುವೆ ಮಾಡ್ಲಿಲ್ವಲ್ಲ ಎನ್ನುವ ಕೊರಗು. ಇನ್ನು ಉತ್ಸಾಹದಿಂದ ಓಡಾಡಿದಳು. ಶಾಂತಿ ದುಂಬಾಲು ಬಿದ್ದಳು. ಮೇಡಮ್ ತೀರಾ ಕಂಜೂಸ್ ಕಣೆ. ಇನ್ನಿಬ್ರು ರಿಸೆಪ್ಷನಿಸ್ಟ್ನ ಅಪಾಯಿಂಟ್ ಮಾಡಿಕೊಳ್ಳಬೇಕೇನೋ. ಮೆಡಿಕಲ್ ಸ್ಟಾಫ್ನ ಅಡ್ಜಸ್ಟ್ ಮಾಡ್ಬಿಡ್ತಾರೆ. ಇಲ್ಲ ಆ ಬಾಂಡ್ಲಿ ಪರಮಶಿವಯ್ಯನ ತಂದು ಕೂರಿಸ್ಬಿಡ್ತಾರೆ. ಅತ್ತಿತ್ತ ನೋಡಿ ಗೊಳ್ಳೆಂದು ನಕ್ಕಳು. ಶಾಂತಿಗೆ ಕೆಲಸ ತೀರಾ ಅಗತ್ಯವೇನೂ ಇಲ್ಲ. ಗಂಡು ಸಿಕ್ಕಿ ಮದುವೆ ಫಿಕ್ಸ್ ಆಗೋವರೆಗೂ ಟೈಮ್ ಪಾಸ್ಗೆ ಒಂದು ಟೆಂಪರರಿ ಜಾಬ್. ಆದ್ದರಿಂದಲೇ ಬಾಯಿಗೆ ಬಂದಿದ್ದನ್ನು ಹರಡುತ್ತಿದ್ದಳು. ಈಗ ವಿಷಯ ಏನೇಳಿ? ನೀನು ರಾತ್ರಿ ನೈಟ್ ಡ್ಯೂಟಿಗೆ ಬರಲ್ಲ, ಆ ಕೆಲಸ ನಾನು ಮಾಡ್ಬೇಕಷ್ಟೆ ಕೇಳಿದಳು. ಹೌದೆಂದು ತಲೆ ಆಡಿಸಿದಳು. ಇವರುಗಳು ಡ್ಯೂಟಿನ ಅಡ್ಜಸ್ಟ್ ಮಾಡಿಕೊಂಡರು. ಮ್ಯಾನೇಜರ್ ಪರಮಶಿವಯ್ಯ ಒಪ್ಪಬೇಕು. ಮೇಡಮ್ ಹ್ಞೂ ಅನ್ಬೇಕು. ಪರಮಶಿವಯ್ಯನವರಿಗೆ ಪರ್ಮಿಷನ್ ಲೆಟ್ರು ಕೊಡು. ಮೇಡಮ್ಗೆ ಒಂದು ಮಾತು ಹೇಳು. ಅಷ್ಟನ್ನು ನೀನು ಮಾಡು ಎಂದು ಬ್ಯಾಗ್ ಎತ್ತಿಕೊಂಡು ಸ್ಕೂಟಿ ಎತ್ತ ನಡೆದಳು. ಮನೆಗೆ ಹೋಗಲು ಹೆದರುತ್ತಿದ್ದಳು. ಈಗ ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. ಅಮ್ಮ ಸುವಿದ್ಯಾ ಜಾತಕ ಶಾಸ್ತ್ರಿಗಳಿಗೆ ಕೊಡು ಅಂತ ಹೇಳಬೇಕೆನಿಸಿತು. ಶಾಸ್ತ್ರಿಗಳು ಮನೆಯಿಂದ ಬರುತ್ತಿದ್ದ ಶಾರದಮ್ಮನ ಮಗಳನ್ನು ನೋಡಿ ನಿಂತು, ಹಾಗೆ ರಾಘವೇಂದ್ರನ್ನು ಕರ್ಕೊಂಡು ಬಂದ್ಬಿಡು, ಸ್ಕೂಲು ಬಿಡೋ ಹೊತ್ತಾಯ್ತು ಅಂದ್ರು. ವೆಹಿಕಲ್ನ ಹಿಂದಕ್ಕೆ ತಿರುಗಿಸಿದಳು. ಅಂತ ಹೆಚ್ಚು ದೂರವೇನಿಲ್ಲ, ಅವನೇ ಬರ್ಬಲ್ಲ. ಈಗ ಸುವಿದ್ಯನು ಶಾರದಮ್ಮನು ಹೋಗಿ ಕರೆತರುತ್ತಿದ್ದರು. ಕೆಲವೊಮ್ಮೆ ಮಗನನ್ನು ಬಿಡಲು ಶ್ರೀಪತಿಯವರೇ ಹೋಗುತ್ತಿದ್ದರು. ಸಂಧ್ಯಾ ಇದ್ದರಂತೂ ವೆಹಿಕಲ್ನಲ್ಲೇ ಕರೆತರಲಿ ಎನ್ನುವ ಮನೋಭಾವ ಎತ್ತ ತಾಯಿಗೆ.
ಇವಳು ಕರೆತಂದಾಗ ಹೊರಗೆ ಇದ್ದು ಇಳಿಸಿಕೊಂಡು ಮಗನನ್ನು ಮುದ್ದಾಡಿದರು. ಗಂಡು ಮಗುವ ಎನ್ನುವ ಕಾರಣಕ್ಕೆ ಇಷ್ಟೊಂದು ವಾತ್ಸಲ್ಯವೋ ಇಲ್ಲ ಕೊನೆಯ ಸಂತಾನವೆಂಬ ಪ್ರೇಮವೋ, ಅಂತೂ ರಾಘವೇಂದ್ರ ಆಕೆಯ ಸರ್ವಸ್ವ. ಈಗ ಎಷ್ಟು ಲಕ್ಷಣವಾಗಿ ಕಾಣ್ತಿ ಗೊತ್ತಾ? ಹೆಣ್ಣಿಗೆ ಕುತ್ತಿಗೆಯಲ್ಲಿ ಮಾಂಗಲ್ಯವಿಲ್ಲದಿದ್ದರೇನು ಚಂದ. ಮಗಳನ್ನು ಅಕ್ಕರೆಯಿಂದ ನೋಡಿದರು. ಭಾರವಾದ ಉಸಿರೆಳೆದು ದಬ್ಬಿದಳು. ಮಗಳಿಗೆ ಕಾಫಿ ಕೊಟ್ಟ ಮೇಲೆ ಶಾಸ್ತ್ರಿಗಳ ಹೆಂಡತಿ ಏನೇನೋ ಹೇಳಿದ್ದು ಜಾತಕ ತೋರ್ಸಿದ್ರಾ? ಜಾತಿ ಕುಲ ಗೋತ್ರ ಯಾವುದು ನೋಡಲ್ಲ ಈಗಿನವ್ರು, ಅದ್ರಿಂದ ಕೆಡಕೆ ಹೆಚ್ಚಂದ್ರು ಎನ್ನುವ ಪ್ರಸ್ತಾಪ ಮಗಳ ಮುಂದಿಟ್ಟರು. ಲೋಟ ತೊಳೆದಿಟ್ಟು ಬಂದ ಸಂಧ್ಯಾ, ಅವೆಲ್ಲ ನೋಡಿ ಮಾಡಿದವರೆಲ್ಲ ಸುಖವಾಗಿದ್ದಾರಾ? ಮದುವೆಗಳ ಸ್ವರ್ಗದಲ್ಲಿ ನಡೆದಿವೆ ಅಂತಾರೆ. ಒಂದು ಹೆಣ್ಣಿಗೆ ಒಂದು ಗಂಡಂತ ದೇವರು ಬರ್ದು ಹಾಕಿದ್ದಾನಂತೆ ಅಂತೀರಾ? ಇವಕ್ಕೆಲ್ಲ ಅರ್ಥ ಏನಾದ್ರೂ ಇದೆಯಾ? ಅವರು ತುಂಬಾ ಒಳ್ಳೆಯವರು ಎಂದಳು. ಕೈ ಹಿಡಿದವನ ಬಗ್ಗೆ ನಾಚಿ ಒಂದು ಒಳ್ಳೆಯ ಮಾತಾಡಿದಳು. ಆಮೇಲೆ ಶಾರದಮ್ಮ ಕೇಳಿ ಕೇಳಿ ಎಲ್ಲ ಸಂಗ್ರಹಿಸಿ ಬಿಟ್ಟರು. ಅಂತೂ ಒಂದಿಷ್ಟು ತೃಪ್ತಿಗೊಂಡರು. ಮಗಳು ಹೇಳಿದ ವ್ಯಕ್ತಿಗಳು ಆಕೆ ಇಷ್ಟವಾದರೂ ಅಳಿಯ ಬರುವುದು 3 ವರ್ಷಗಳು ಮಾತ್ರ. ಬಹಳ ದೀರ್ಘವಾಗಿ ಕಂಡವು. ಮಧ್ಯದಲ್ಲಿ 1-2 ದಿನ ಬಂದು ಹೋಗೋಕ್ಕಾಗಲ್ವಾ? ನೋಡ್ಬೇಕು ಅಂತ ಅನ್ನಿಸ್ತಿದೆ. ತಮ್ಮ ಆಸೆಯನ್ನು ತೋಡಿಕೊಂಡರು ಪ್ರೀತಿಯಿಂದ. ತಾಯಿಯ ಕೈ ಹಿಡಿದುಕೊಂಡು ಸಂಧ್ಯಾ, ಇನ್ನು ಮೊನ್ನೆ ತಾನೇ ಹೋಗಿರೋದು, 1 ವರ್ಷವಾದ್ರೂ ಮೇಲಾದ್ರೂ ಒಮ್ಮೆ ಬಂದು ಹೋಗ್ಬೋದಷ್ಟೆ ಎಂದು ಸಂತೈಸಿದಳು. ಎಂದು ಶಾರದಮ್ಮ ಮಗಳೊಂದಿಗೆ ಮುಕ್ತವಾಗಿ ಮಾತನಾಡಿದರು. ಜೊತೆಗೆ ಸುವಿದ್ಯೆ ಮದುವೆಯ ಸುದ್ದಿ ಕೂಡ ಬಂತು. ಅವಳ ಬಗ್ಗೆ ಕೆಟ್ಟ ಕೋಪವೇ ಆಕೆಗೆ. ಸಂಧ್ಯಾ ಹಾಗೆ ಅವಳು ಮೃದುವಲ್ಲ. ವಿದ್ಯೆಯೆಲ್ಲ ಮಾತಿಗೆ ಮಾತು ಜೋಡಿಸಿ ಬಿಡುತ್ತಿದ್ದಳು. ಅಮ್ಮ ಶಾಸ್ತ್ರಿಗಳಿಗೆ ಸುವಿದ್ದಳ ಜಾತಕ ಕೊಟ್ಟು ಗಂಡನ ಹುಡುಕಿ ಕೊಡೋಕೆ ಹೇಳು. ಹೇಗೂ ಓದಲ್ಲ ಅಂತಾಳೆ. ಒಂದು SSLC ಆದ್ರೂ ಮಾಡಿಕೊಂಡಿದ್ದರೆ ಚೆನ್ನಾಗಿತ್ತು. ನೀನು ಮತ್ತೊಮ್ಮೆ ಹೇಳು. ತಾಯಿಗೆ ಜವಾಬ್ದಾರಿ ವಹಿಸಿದಳು. ರಾತ್ರಿ ಡ್ಯೂಟಿ ಅಂದಾಗ ಮಾತ್ರ ಆಕೆ ಬೇಸರಿಸಿದರು ಶಾರದಮ್ಮ. ಒಮ್ಮೆ ಕರೆದೊಯ್ದು ನರ್ಸಿಂಗ್ ಹೋಮ್ನ ಪೂರ್ತಿ ತೋರಿಸಿದ್ದರಿಂದ ಒಂಟಿಯಲ್ಲ ಎನ್ನುವ ಧೈರ್ಯವಿದ್ದರೂ ಮನಸ್ಸಿನ ಅಳುಕೇನು ಕಡಿಮೆಯಾಗಿರಲಿಲ್ಲ. ನೀನು ಕೆಲಸದಲ್ಲಿರೋಕೆ ಅಳಿಯಂದ್ರು ತಕರಾರೇನಿಲ್ವಲ್ಲ? ಅನುಮಾನದಿಂದ ಪ್ರಶ್ನಿಸಿದಾಗ, ಖಂಡಿತ ಇಲ್ಲ, ಬಂದ್ಮೇಲೆ ಬೇಕಾದ್ರೆ, ಇಷ್ಟವಿಲ್ಲ ಅಂದ್ರೆ ಬಿಟ್ಟದರಾಯ್ತು. ಅದಕ್ಕೊಂದು ಪರಿಹಾರನೂ ಸೂಚಿಸಿದಳು. ನಂತರವೇ ಆಕೆ ವಿಷಾದಕ್ಕೆ ಬಿದ್ದಿದ್ದು. ಅವಳ ಸಂಬಳದಲ್ಲಿ ಈಗ ಸಂಸಾರ ನಡೆಯುತ್ತಿತ್ತು. ಊರಿನಲ್ಲಿದ್ದ ಪುಟ್ಟ ಮನೆ ಅಂಗಡಿಯನ್ನು ಬಾಡಿಗೆ ಬರುತ್ತಿತ್ತು. ಅದನ್ನು ಶ್ರೀಪತಿಗಳ ಕೈಗೆ ಹಾಕಿ ಬಿಡುತ್ತಿದ್ದಳು. ಅಷ್ಟು ಕಡಿಮೆ ಹಣದಲ್ಲಿ 2 ಹೊತ್ತು ಊಟ ಕೂಡ ಮಾಡಲು ಸಾಧ್ಯವಿರಲಿಲ್ಲ. ಮುಂದೇನು? ಊಟದ ನಂತರ ಗಂಡನಲ್ಲಿ ಪ್ರಸ್ತಾಪಿಸಿದಳು. ಹೇಗೋ ಏನೋ ಸಂಧ್ಯಾಳ ವಿವಾಹವಂತೂ ಆಗಿ ಹೋಯ್ತು. ಶಾಸ್ತ್ರಿಗಳಿಗೆ ಸುವಿದ್ಯೆ ಜಾತಕ ಕೊಡು ಅಂತ ಅವಳೇ ಹೇಳಿದ್ಲು. ಹಣಕ್ಕೇನು ಮಾಡೋದು? ಶ್ರೀಪತಿಗಳಿಗೆ ಮೈಯೆಲ್ಲ ಬೆಂಕಿ ಆಯಿತು. ಈ ವಿಷಯ ನಿಂತಲ್ಲಿ ಇರ್ಲಿಲ್ವಾ? ಸಂಧ್ಯಾನ ಕಾಡ್ಬಿಟ್ಟೆ. ಅಕಸ್ಮಾತ್ ಅವಳು ವಿವಾಹವೇನಾದ್ರೂ ಶಾಸ್ತ್ರಿಗಳು ಹೊಂದಿಸಿ ಕೊಟ್ಟಿದ್ದರೆ ಹಣಕ್ಕೇನು ಮಾಡ್ತಾ ಇದ್ದೆ? ರೇಗಿದರು. ಹೌದು, ಏನು ಮಾಡಬೇಕಿತ್ತು? ಬೆಳ್ದ ಮಗಳಿಗೆ ವಿವಾಹ ಮಾಡೋದ್ ಬೇಡ್ವಾ? ಊರ್ನಲ್ಲಿರೋ ಮನೆನೋ ಅಂಗಡಿನೋ ಮಾರ್ಬೇಕಿತ್ತು. ಅತ್ಯಂತ ಸೂಕ್ತವಾದ ಸಲಹೆ ಕೊಟ್ಟರು. ಆಕೆ ಈಗ ತಾಯಿಯಾಗಿ ಬರೀ ಮಗಳ ಭವಿಷ್ಯದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದರು. ಶ್ರೀಪತಿ ಹೆಂಡತಿಯನ್ನು ನೋಡಿದರು. ಅಯ್ಯೋ ಪೆದ್ದಿ, ಸಂಧ್ಯಾ ವಿವಾಹವಾದ ಮೇಲೆ ಗಳಿಕೆ ಕೂಡ ಅವರದ್ದೇ. ಆಮೇಲೆ ನಾವೆಲ್ಲ ಏನಾಗ್ಬೇಕಾಗುತ್ತೆ? ಎಲ್ಲ ಒಟ್ಟಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋದೊಂದೇ ದಾರಿ ಇತ್ತು.